ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಪಂ ಪರಮಾತ್ಮನೇ ನಮಃ. ದುಂ ದುರ್ಗಾಯೈ ನಮಃ. ಶಂ ಕ್ಷೇತ್ರಪಾಲಾಯ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋ ಶೇರ್ ಮಾಡಿ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಎಲ್ಲರಿಗೂ ಕೂಡ ಈ ವಾರದಲ್ಲಿ ದೀಪಾವಳಿ ಹಬ್ಬ. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವಂತಹ ಹಬ್ಬನೇ ದೀಪಾವಳಿ ಹಬ್ಬ. 20-10-2025ರಿಂದ 26-10-2025 ವಾರ ಭವಿಷ್ಯ ಕಾರ್ಯಕ್ರಮ. 20-10-2025 ನರಕ ಚತುರ್ದಶಿ. ಅವತ್ತಿನ ದಿನ ಧನಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕು. ಏನು ನರಕ ಚತುರ್ದಶಿ ಅಂದ್ರೆ ಏನಕ್ಕೆ ನಾವು ವಿಶೇಷವಾಗಿ ಹಬ್ಬ ಮಾಡ್ತೀವಿ ಅಂದ್ರೆ, ಶ್ರೀಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದಂತಹ ನೆನಪಿನ ದಿನವೇ ನರಕ ಚತುರ್ದಶಿ. ದೀಪಾವಳಿ ಹಬ್ಬ ಒಟ್ಟು 3 ದಿನ. ಈ ದಿನ ನರಕ ಚತುರ್ದಶಿ ದಿನ ಅಭ್ಯುಂಜನ ಯಮತರ್ಪಣಗಳನ್ನ ಮಾಡಬೇಕು. 21-10-2025 ಅಮಾವಾಸ್ಯೆ ಮಂಗಳವಾರ ಬಲೀಂದ್ರ ಪೂಜೆಯನ್ನ ಮಾಡಬೇಕು. 22-10-2025 ಬುಧವಾರ ದೀಪಾವಳಿ ಹಬ್ಬ ಬಲಿಪಾಡ್ಯಮಿ. ಬಲೀಂದ್ರ ಪೂಜೆ ಅಂದ್ರೆ ಕಾರ್ತೀಕ ಶುಕ್ಲ ಪಾಡ್ಯಮಿ ಸಾಯಾನ್ನ ಸಾಯಂಕಾಲ ವ್ಯಾಪಿಸುವಂತಹ ಬಲೀಂದ್ರ ಪೂಜೆ. ಈ ದಿನ ಬಲೀಂದ್ರ ಪೂಜೆ ಮಾಡಿ ದೀಪದ ಸೊಡರುಗಳನ್ನ ಹಚ್ಚಿ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ಲಿ ಅಂತ ಮಾಡುವಂತಹ ಹಬ್ಬ. ಮತ್ತು ಗೋ ಪೂಜೆಗಳನ್ನ ಮಾಡುವಂತಹ ಪದ್ಧತಿ ಕೂಡ ಇದೆ. ಬಲಿಪಾಡ್ಯಮಿನೇ 22ನೇ ತಾರೀಕು 10-2025. ನಿಮ್ಗೆಲ್ಲ ಗೊತ್ತಿದೆ. ಬಲಿ ಚಕ್ರವರ್ತಿ ಅವನು 3 ಲೋಕಕ್ಕೂ ಕೂಡ ಒಡೆಯನಾಗ್ಬಿಟ್ಟಿದ್ದ. ಆಗ ವಾಮನ ಅವತಾರ ತಾಳಿದ ವಿಷ್ಣು ಅವನ ಪಾತಾಳಕ್ಕೆ ತುಳಿತಾನೆ. 3 ಹೆಜ್ಜೆ ಬೇಕು ಅಂತ ಬಲಿ ಚಕ್ರವರ್ತಿಯನ್ನ ಕೇಳ್ತಾನೆ. ಆಗ ಬಲಿ ಚಕ್ರವರ್ತಿ ಆ ಹೋಮ ಪೂಜೆ ಮಾಡೋ ಟೈಮಲ್ಲಿ ಯಾರು ಏನು ಕೇಳ್ತಾರೋ ಆ ದಾನವನ್ನ ಕೊಡ್ಬೇಕಾಗತ್ತೆ. ಆಗ ಬಾಲಕ ಅವತಾರದಲ್ಲಿದ್ದಂತಹ ವಿಷ್ಣುವನ್ನ ನೋಡಿ ಸಂತುಷ್ಟನಾಗಿ 3 ಹೆಜ್ಜೆ ಕೊಡ್ತೀನಿ ಅಂತಾನೆ. ಆಗ 1 ಹೆಜ್ಜೆ ಭೂಮಿ ಮೇಲೆ, ಇನ್ನೊಂದು ಹೆಜ್ಜೆ ಸ್ವರ್ಗದ ಮೇಲೆ, ಮತ್ತೊಂದು ಹೆಜ್ಜೆ ಇಡಕ್ ಹೋದಾಗ ಎಲ್ಲಿ ಇಡಬೇಕು ಅಂದಾಗ ತನ್ನ ತಲೆ ಮೇಲೆ ಇಡುವಂತಾನೆ. ಇವನ ಧರ್ಮ ನಿಷ್ಠೆಯನ್ನ ಮೆಚ್ಚಿ ಕೃಷ್ಣ ಅಥವಾ ವಿಷ್ಣು ಅವನ ಪಾತಾಳಕ್ಕೆ ಆಧಿಪತ್ಯವನ್ನು ಕೊಟ್ಟು ಇಂದ್ರ ಪದವಿಯನ್ನ ಕರುಣಿಸಿದಂತಹ ದಿನವೇ ಬಲಿಪಾಡ್ಯಮಿ. ನೋಡಿ, ಈ ತರ 3 ದಿನ ನಾವು ಹಬ್ಬವನ್ನ ಆಚರಣೆ ಮಾಡಬೇಕು. ಈ ವಾರದಲ್ಲಿ ಚಂದ್ರ ಹಸ್ತ ನಕ್ಷತ್ರ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದಲ್ಲಿ 24-10-2025 ಬುಧವಾರ ಹಗಲು 12:33 ಬುಧ ಗ್ರಹ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಇದೆಲ್ಲ ಆಧಾರದ ಮೇಲೆ ನಿಮ್ಮ ಭವಿಷ್ಯ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕೆಲವರು ಹೇಳ್ತೀರಾ, ಗುರುಜಿ ನನ್ನ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಅಂತವರು ಹಸ್ತ ಸಾಮುದ್ರಿಕಾ ಶಾಸ್ತ್ರ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ ಅಥವಾ ಮುಖ ಸಾಮುದ್ರಿಕಾ ಶಾಸ್ತ್ರ ಫೇಸ್ ರೀಡಿಂಗ್ ಇಂದ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಯಾರ ತುಟಿ ಕೆಂಪು ಬಣ್ಣದ ತುಟಿಯಾಗಿ ಕಾಂತಿಯಿಂದ ಕೂಡಿರುತ್ತೋ ಅಂತವರು ಸಂಪತ್ತುಳ್ಳವರಾಗುತ್ತಾರೆ ಅನ್ನುವಂತಹ ಶಾಸ್ತ್ರ ಮುಖ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ರವಿ ರೇಖೆಗೆ ಹೀಲಿಂಗ್ ಲೈನ್, ಉಪಶಮನ ರೇಖೆ ಬುಧ ಪರ್ವದಿಂದ ತಾಕಿದ್ರೆ ಅಂತವ್ರು ಲಾಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಅಥವಾ ಏನು ಓದಿಲ್ಲ ಹಳ್ಳಿಲಿದ್ರು ಕೂಡ ಒಂದು ನಾಟಿ ವೈದ್ಯರಾದ್ರೂ ಆಗ್ತಾರೆ, ಅಥವಾ ಆಯುರ್ವೇದಿಕ್ ಡಾಕ್ಟರ್ಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ರವಿ ರೇಖೆ ಅಂದ್ರೆ ಉಂಗುರದ ಬೆರಳಿನ ಕೆಳಗಡೆ ಒಂದು ರೇಖೆ ಇರುತ್ತೆ. ಈ ಬುಧ ಪರ್ವದಿಂದ ಒಂದು ರೇಖೆ ಬಂದಾಗ
ಅಂತಹ ರೇಖೆ, ಆ ಬುಧ ರೇಖೆಗೆ, ಬುಧ ಪರ್ವದಿಂದ ಬಂದಂತಹ ರೇಖೆ ರವಿ ರೇಖೆಗೆ ತಾಕಿದ್ರೆ ಅಂತವರು ಡಾಕ್ಟರ್ ಆಗ್ತಾರೆ, ಅಥವಾ ಕೌನ್ಸಿಲರ್ ಆಗ್ತಾರೆ, ಲಾಯರ್ ಆಗ್ತಾರೆ ಅನ್ನೋದನ್ನ ನಾವು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ತಿಳ್ಕೋಬಹುದು ಅನ್ನುವಂತ ವಿಚಾರ. ಈಗ ಪ್ರಿಯ ವೀಕ್ಷಕರೇ, ಈಗ ನಾನು ವಾರ ಭವಿಷ್ಯವನ್ನ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ಇದು ಕಂಟಿನ್ಯೂಷನ್ ಆಗಿ ರಾಶಿ ಭವಿಷ್ಯ ಇರುತ್ತೆ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ, ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಈಗ ಬುಧ 3ನೇ ಮನೆ ಅಧಿಪತಿ ಮತ್ತು 6ನೇ ಮನೆ ಅಧಿಪತಿಯಾಗಿ 8ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. 6 ಅಂದ್ರೆ ದುಸ್ಥಾನ, 8ನೇ ಮನೆ ಅಂದ್ರೂ ಕೂಡ ದುಸ್ಥಾನ. ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಹೋದಾಗ ವಿಪರೀತ ರಾಜಯೋಗವನ್ನ ಕೊಡ್ತಾನೆ. ಬುಧನಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಧೈರ್ಯ ಕೂಡ ಹೆಚ್ಚಾಗುತ್ತೆ, ಗುಪ್ತ ಧನ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಜನ ನಿಮಗೆ ಗೊತ್ತಿಲ್ಲದೆ ಸಹಾಯ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆದ್ರೆ ವಿವಾಹ ಜೀವನದಲ್ಲಿ ಮೇಷರಾಶಿ ಜಾತಕರು ಸ್ವಲ್ಪ ಎಚ್ಚರವಾಗಿರ್ಬೇಕು. ನಿಮ್ಗೆ ಈಗಾಗಲೇ ಸಾಡೆ ಸಾತಿ ಬೇರೆ ನಡೀತಾ ಇದೆ, ಅದಕ್ಕೆ ಮಾನಸಿಕವಾಗಿ ದುಃಖ ಕೂಡ ಇರುತ್ತೆ ಮೇಷರಾಶಿ ಜಾತಕರಿಗೆ. ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಬಹಳ ಉತ್ತಮವಾಗಿದೆ. ಶತ್ರುಗಳನ್ನ ಸೋಲಿಸ್ತೀರಿ. ನಿಮ್ಗಿರುವಂತ ಕಾಯಿಲೆಗಳು, ವ್ಯಾಧಿಗಳು ನಿವಾರಣೆ ಆಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಗೌರವ ಮತ್ತು ಸನ್ಮಾನಗಳು ಕೂಡ ಪ್ರಾಪ್ತಿಯಾಗುತ್ತೆ. ರುಚಿ ರುಚಿಯಾದಂತ ಆಹಾರ, ಅನ್ನಹೀ ಪೂರ್ಣ ಬ್ರಹ್ಮ ಅಂತೀವಿ. ಒಳ್ಳೆ ರುಚಿ ರುಚಿಯಾದಂತ ಆಹಾರ ತಿನ್ನುವಂತಹ ಯೋಗ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮೇಷರಾಶಿ ಜಾತಕರಿಗೆ ಟೈಮು ಬಹಳ ಉತ್ತಮವಾಗಿದೆ ಅನ್ನೋದನ್ನ ನೀವೆಲ್ಲ ತಿಳ್ಕೋಬೇಕು. ಹಾಗಾದ್ರೆ ವಾರದ ಕೊನೆ 2 ದಿನ ಹೇಗಿದೆ ಟೈಮು ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸ್ತೀನಿ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ, ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಅಥವಾ ಅನಾರೋಗ್ಯ ಉಂಟಾಗ್ಬೋದು. ಕಷ್ಟಗಳು ಜಾಸ್ತಿ ಆಗುವಂತಹ ಸಾಧ್ಯತೆ, ಕೋಪದಿಂದ ಕಲಹಗಳಾಗುತ್ತೆ. ಅದಕ್ಕೆ ವಾರದ ಕೊನೆ 2 ದಿನ ಮೇಷರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ. ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ಶಿವ ಪರಮಾತ್ಮ ಕಾಲರ ಕಾಲ, ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಆಮೇಲೆ ಈಗೆಲ್ಲಾನು ಕೂಡ ದೀಪಾವಳಿ ಹಬ್ಬ ಇರೋದ್ರಿಂದ ಲಕ್ಷ್ಮೀ ವ್ರತವನ್ನ ಮಾಡೋದನ್ನ ಯಾರು ಮರಿಬೇಡಿ. ಓಂ ಗೋವಿಂದಾಯ ನಮಃ ಅನ್ನುವಂತ ಮಂತ್ರವನ್ನಾದ್ರೂ ಕೂಡ ನೀವು ಜಪ ಮಾಡ್ಬೋದು. ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಬುಧ ಸಪ್ತಮದಲ್ಲಿ ಸಂಚಾರ ಆಗ್ತಾನೆ. ಬುಧ ನಿಮಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರೇಮ ವಿವಾಹ ಯಾರು ಮಾಡ್ಕೋಬೇಕು ಅಂತ ಇದ್ದೀರಿ ಅವರೆಲ್ಲರಿಗೂ ಕೂಡ ವಿಘ್ನಗಳು ಉಂಟಾಗುವಂಥದ್ದು, ವಿವಾಹ ಆಗಕ್ಕೆ ಮನಸ್ಸು ಬರದೇ ಇರುವಂಥದ್ದು, ಅಥವಾ ಏನಾದ್ರೂ ಒಂದು ಕಲಹಗಳಾಗುವಂತಹ ಸಾಧ್ಯತೆ, ಮಕ್ಕಳ ಮೇಲೆ ಅತಿಯಾದ ವಿಶ್ವಾಸ, ಅವರ ಬಗ್ಗೆ ಗಮನ ಹೆಚ್ಚಾಗುವಂಥದ್ದು. ಇನ್ನು ಕೆಲವು ವೃಷಭ ರಾಶಿ ಜಾತಕರಿಗೆ ಇನ್ನೊಬ್ಬರ ದಾಂಪತ್ಯ ಜೀವನದಲ್ಲಿ ಕೆಲವರು ಪ್ರವೇಶ ಆಗಿರೋರಿಗೆ ಅಪಮಾನಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ನಿಮಗೆ ಧನ ಎಲ್ಲಿಂದ ಬರುತ್ತೆ? ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಪ್ರಾಪ್ತಿಯಾಗುತ್ತೆ, ಅಥವಾ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ವೃಷಭ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಅಸಮತೋಲನ ಉಂಟಾಗುತ್ತೆ. ಊಟ ಮಾಡಿದ್ರೆ ಜೀರ್ಣ ಆಗಲ್ಲ, ಜೀರ್ಣ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ.
ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವ್ಯಾಪಾರದಲ್ಲಿ ವೃಷಭ ರಾಶಿ ಜಾತಕರಿಗೆ ಅಭಿವೃದ್ಧಿ ಆಗುತ್ತೆ. ಕೆಲಸ ಮಾಡ್ತಾ ಇದ್ರೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ. ಫಲದಾಯಕವಾದಂತಹ ಪ್ರಯಾಣಗಳನ್ನ ಮಾಡ್ತೀರಿ. ಪ್ರಯಾಣದಲ್ಲಿ ನಿಮಗೆ ಸಂತೋಷ ಆಗುತ್ತೆ. ನೀವು ಏನಕ್ಕೆ ವಿಚಾರಕ್ಕೆ ಪ್ರಯಾಣಕ್ಕೆ ಮಾಡ್ತಾ ಇದ್ರೋ ಅದು ಸಫಲತೆಯನ್ನ ಹೊಂದುವಂತಹ ಸಾಧ್ಯತೆಗಳು ಈ ವಾರದ ಕೊನೆ 4 ದಿನ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕಾದ್ರೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲನೂ ಕೂಡ ಭಗವಂತ ಸದಾ ಶಾಶ್ವತ, ನಾವು ಶಾಶ್ವತರಲ್ಲ. ಮನುಷ್ಯ ಅಂದ್ಮೇಲೆ, ಮನುಷ್ಯನಾಗಿ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಸಾವು ನಿಶ್ಚಿತ ಅನ್ನೋದನ್ನ ನಾವು ಬರೆದಿಟ್ಕೋಬೇಕು. ಯಾರೇ ಆಗ್ಲಿ ಹುಟ್ಟಿದ ಮೇಲೆ, ಆದ್ರೆ ಭಗವಂತ ಸದಾ ಶಾಶ್ವತವಾಗಿರ್ತಾನೆ. ಅದಕ್ಕೆಲ್ಲರೂ ಕೂಡ ಓಂ ಶಾಶ್ವತಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಎಲ್ಲರೂ ಕೂಡ ಓಂ ಶ್ರೀ ಕೃಷ್ಣಾಯ ನಮಃ ಅಂತ ಕೃಷ್ಣನ ಜಪ ಮಾಡೋದು ಕೂಡ ಒಳ್ಳೇದು. ಈಗ ದೀಪಾವಳಿ ಹಬ್ಬ ಆಗಿರೋದ್ರಿಂದ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರೇ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಯಾಧಿಪತಿ ಬುಧ 6ನೇ ಮನೆಯಲ್ಲಿ ಸಂಚಾರ ಆಗುವಂತಹ ಕಾಲ ಇದು. ಶತ್ರುಗಳ ಮೇಲೆ ವಿಜಯವನ್ನ ಪಡ್ಕೊಂತೀರಿ. ನೀವೇನ ಸೇವೆ ಮಾಡ್ತಾ ಇದ್ರೆ ಅದರಿಂದ ನಿಮ್ಗೆ ಫಲಪ್ರಾಪ್ತಿಯಾಗುತ್ತೆ. ನಿಮ್ಮ ಕೆಲಸ ಏನಾಗಿರುತ್ತೆ? ಜನಸೇವೆ. ಜನಸೇವೆ ಮಾಡೋರು ಯಾರು? ಜನಸೇವೆಯೇ ಜನಾರ್ದನ ಸೇವೆ ಅಂತ ಬೋರ್ಡ್ ಹಾಕೊಂಡಿರ್ತೀರ ಸರ್ಕಾರಿ ಎಂಪ್ಲಾಯೀಸು. ಆದ್ರೆ ಆ ನಿಷ್ಠೆಯಿಂದ ಕೆಲವರು ಮಾಡ್ತೀರಾ, ಎಲ್ಲರೂ ಅಲ್ಲ, ಕೆಲವ್ರದ್ದು ಮ್ಯಾಕ್ಸಿಮಮ್ ಜನ ಮಾಡಲ್ಲ. ಯಾರು ಅದರ ಸೇವಾ ಭಾವದಿಂದ ಕೆಲಸ ಮಾಡ್ತೀರಿ, ನಿಮ್ದು ಯಾವುದೇ ಕೆಲಸ ಆಗಿರ್ಬೋದು, ಲಾಯರ್ ಕೆಲಸ ಆಗಿರ್ಬೋದು, ಸೇವಾ ಭಾವನೆ ಇರಬೇಕು. ಡಾಕ್ಟರ್ಗಳಾಗಿರ್ಬೋದು, ಸೇವಾ ಭಾವನೆ ಇರಬೇಕು. ಯಾವುದೇ ಒಂದು ವೃಕ್ಷ ಈ ಪ್ರಪಂಚದಲ್ಲಿ ಬೆಳೆ ಬರುತ್ತೆ ಅಂದ್ರೆ ಅಂತವ್ರಿಗೆ ಏನಾಗುತ್ತೆ? ವೃಕ್ಷ ಫಲ ಬೇರೆಯವ್ರಿಗೋಸ್ಕರ ಕೊಡುತ್ತೆ. ಹಾಗೆ ನೀವು ಬೇರೆಯವ್ರಿಗೋಸ್ಕರ ಸೇವೆ ಮಾಡ್ತಾ ಇದ್ರೆ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಈ ವಾರದ ಮೊದಲು 5 ದಿನ ಸ್ವಲ್ಪ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಧನ ನಷ್ಟ ಆಗುವಂಥದ್ದು, ಎಲ್ಲರ ಮೇಲೆ ನಿಮ್ಗೆ ಉದ್ವೇಗ ಹೆಚ್ಚಾಗುವಂಥದ್ದು, ಮಲಗಿದ್ರೆ ನಿದ್ದೆ ಬರಲ್ಲ ಅಥವಾ ನಿದ್ರಾಭಂಗ ಉಂಟಾಗುವಂಥದ್ದು, ವಾಹನಗಳಿಂದ ಏನಾದ್ರೂ ತೊಂದರೆಗಳಾಗುವಂಥದ್ದು, ಬೇಸರ ಆಗುವಂಥದ್ದು, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿ, ನಿಮ್ಮ ವ್ಯಾಧಿಗಳೆಲ್ಲ, ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ, ನಿವಾರಣೆ ಆಗುವಂತಹ ಸಮಯ ಮಿಥುನ ರಾಶಿಯವರಿಗೆ ವಾರದ ಕೊನೆ 2 ದಿನ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮ ಮನೆ ದೇವ್ರನ್ನ, ಕುಲ ದೇವ್ರನ್ನ ಯಾವತ್ತಿನ ದಿನ ಪೂಜೆ ಮಾಡ್ತಿರೋ ಆ ಮಂಗಳವಾರ ಮಾಡ್ತೀರಾ, ಕೆಲವರು ಶುಕ್ರವಾರ ಮಾಡ್ತೀರಾ, ಕೆಲವರು ಸೋಮವಾರ ಮಾಡ್ತೀರಾ, ಯಾವ ದಿನ ಮಾಡ್ತೀರೋ ಅವತ್ತಿನ ದಿನ ಹೆಸರು ಕಾಳನ್ನ ದೇವ್ರ ಮುಂದೆ ಇಟ್ಟು, ನಿಮ್ ಕೈಲಿ ಎಷ್ಟು ಶಕ್ತಿ ಅನುಸಾರ ಅಷ್ಟು ಹೆಸರು ಕಾಳನ್ನ ಇಟ್ಟು ನೆಕ್ಸ್ಟ್ ಡೇ ಲಕ್ಷ್ಮೀ ನರಸಿಂಹ ಸ್ವಾಮಿ, ಲಕ್ಷ್ಮೀನಾರಾಯಣ ಯಾವ ದೇವಸ್ಥಾನ ಇದೆಯೋ ಅಲ್ಲಿ ನೀವು ದಾನವನ್ನ ಕೊಟ್ಟು ಪುರೋಹಿತರಿಗೆ ನಮಸ್ಕಾರ ಮಾಡ್ತಾ, ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ ಅಂತವ್ರಿಗೆ ಧನದಾನವನ್ನ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಶಿವನ ಮಂತ್ರವನ್ನ ಜಪ ಮಾಡಿ. ದೇವರ ದೇವ ಯಾರು? ಮಹಾದೇವ. ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರಿಗೆ, ಶಿವನಿಗೆ ಗಂಗಾಜಲ ಅಭಿಷೇಕವನ್ನು ಕೂಡ ಮಾಡಿಸಿ. ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ, 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಬುಧ ತೃತೀಯಾಧಿಪತಿ, ವ್ಯಯಾಧಿಪತಿಯಾಗಿ ನಿಮಗೆ ಪಂಚಮ ಭಾವದಲ್ಲಿ ಸಂಚಾರ. ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಅಥವಾ ನೀವೆಲ್ಲಾದ್ರೂ ಹಣ ಹೂಡಿಕೆ ಮಾಡಿದ್ರೆ ಅದು ಮೈನಸ್ ಆಗುವಂಥದ್ದು, ಹಣ ಕಳೆದುಕೊಳ್ಳುವಂಥದ್ದು, ಜೂಜಾಟ ಆಗಿರ್ಬೋದು, ಕ್ಯಾಸಿನೋ ಆಗಿರ್ಬೋದು, ಮ್ಯಾಚ್ ಫಿಕ್ಸಿಂಗ್ ಆಗಿರ್ಬೋದು. ಅದಕ್ಕೆ ಸ್ವಲ್ಪ ಕಟಕ ರಾಶಿ ಜಾತಕರು ಈ ವಾರ ಇನ್ವೆಸ್ಟ್ಮೆಂಟ್ ಅಲ್ಲಿ ತನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸದೆ ಬೇರೆಯವರ ಸಲಹೆಯನ್ನು ತಗೊಳ್ಳೋದು ಬಹಳ ಉತ್ತಮ. ಕಟಕ ರಾಶಿಯವರಿಗೆ ಈ ವಾರದ ಮೊದಲು 3 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳು ಪ್ರಾಪ್ತಿ,
ನಿಮಗೆ ಜಯ ಪ್ರಾಪ್ತಿ, ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ. ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುತ್ತೆ. ಆದ್ರೆ ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರದ ಭವಿಷ್ಯ ಆಯ್ತು. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ನಿದ್ರಾಭಂಗ ಉಂಟಾಗುವಂಥದ್ದು, ಸ್ಥಿರವಿರಲ್ಲ ನಿಮ್ಮ ಮನಸ್ಸು, ನಿಮ್ಮ ದಾಂಪತ್ಯದಲ್ಲಿ ಸಂತೋಷ ಅನ್ನೋದು ಇರಲ್ಲ. ಈ ತರ ಸಮಸ್ಯೆಗಳನ್ನ ವಾರದ ಕೊನೆ 4 ದಿನ ಕಟಕ ರಾಶಿ ಜಾತಕರು ಅನುಭವಿಸ್ಬೇಕಾಗತ್ತೆ. ಆದ್ರಿಂದ ನೀವು ಲಕ್ಷ್ಮಿಯನ್ನ ಸ್ಥಿರವಾಗಿ ನೆಲೆಸಬೇಕು ಅಂತ ಬಲೀಂದ್ರ ಪೂಜೆಯನ್ನ ನಾನು ಹೇಳಿದ್ದೀನಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ. ಆ ಪೂಜೆಯನ್ನ, ಬಲೀಂದ್ರ ಪೂಜೆಯನ್ನ ಮಾಡಿ ಕಟಕ ರಾಶಿ ಜಾತಕರು. ಹಾಗಾದ್ರೆ ಕಟಕ ರಾಶಿ ಜಾತಕರು ನೀವು ಮಂತ್ರ ಜಪ ಮಾಡಬೇಕು. ಓಂ ವೀರಭದ್ರಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಜಾತಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಪ್ಪತ್ತು 10/2025ರಿಂದ 26/10/2025 ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಯವರಿಗೆ ಬುಧ ಲಾಭಾಧಿಪತಿ ಮತ್ತು ಧನಾಧಿಪತಿ, ದ್ವಿತೀಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ. ನಿಮಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಈ ವಾರದಲ್ಲಿ? ಭೂಮಿಗೋಸ್ಕರ ಓಡಾಟ, ಭೂಮಿ ಖರೀದಿ ಮಾಡುವಂಥದ್ದು. ಈಗೆಲ್ಲ ಬೆಂಗಳೂರಲ್ಲಿ ಖಾತಾ ಬದಲಾವಣೆ ನಡೀತಾ ಇದೆ. ಬಿ ಖಾತೆಯಿಂದ ಎ ಖಾತೆಗೆ, ಆ ಖಾತೆಗೋಸ್ಕರ ಹೋರಾಟ ಅಥವಾ ಓಡಾಟ ನಡೆಸುವಂಥದ್ದು, ಅಥವಾ ಮನೆ ಖರೀದಿ ಮಾಡುವಂಥದ್ದು. ಇನ್ನು ಕೆಲವರಿಗೆ ವಾಹನಗಳನ್ನ ಖರೀದಿ ಮಾಡಬೇಕು ಅನ್ನುವಂತಹ ಮನಸ್ಸು, ಅಥವಾ ವಾಹನಗಳಿಂದ ನಿಮಗೆ ಲಾಭ, ಭೂಮಿಯಿಂದ ನಿಮಗೆ ಲಾಭ. ನಿಮಗೆ ಧನ ಅಥವಾ ಲಾಭ ಎಲ್ಲಿಂದ ಬರುತ್ತೆ? ಬಂಧುಗಳಿಂದ, ಜನಗಳಿಂದ, ಅಥವಾ ನಿಮ್ಮ ಮನೆ ಬಾಡಿಗೆಗಳಿಂದ ನಿಮಗೆ ಧನ ಲಾಭ ಆಗುತ್ತೆ ಈ ವಾರ ಸಿಂಹ ರಾಶಿ ಜಾತಕರಿಗೆ. ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಕುಟುಂಬದಲ್ಲಿ ದುಃಖ ಇರುತ್ತೆ. ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಜಾಗ್ರತೆ. ಧನ ನಷ್ಟ, ಗೌರವ ನಷ್ಟ ಆಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಧೈರ್ಯ ಹೆಚ್ಚಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನು ಕೂಡ ಧರಿಸ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಕೆಟ್ಟೋಗುತ್ತೆ. ಶನಿವಾರ, ಭಾನುವಾರ ಬೇಸರ ಆಗುವಂಥದ್ದು, ನಿಮ್ಮ ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ನಿಮಗೆ ವಾಹನಗಳಿಂದ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ. ಸಿಂಹ ರಾಶಿ ಜಾತಕರಿಗೆ ಈ ವಾರ ಒಟ್ಟು 5 ದಿನ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ನೀವೆಲ್ಲ ಏನ್ ಮಾಡ್ಬೇಕು? ಧನಲಕ್ಷ್ಮಿ ಪೂಜೆಯನ್ನ ದೀಪಾವಳಿಯ ದಿನ ಮಾಡೋದನ್ನ ನಾನು ಹೇಳಿದ್ದೀನಿ. ಧನಲಕ್ಷ್ಮಿ ಪೂಜೆ ಹೇಗ್ ಮಾಡ್ಬೇಕು ಅಂತ ಅದನ್ನ ನೀವು ಮಾಡಿ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ನಿಮಗೆ ಈ ವಾರ ಶುಭ ಫಲ ಪ್ರಾಪ್ತಿಯಾಗಬೇಕಾದ್ರೆ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಮೃತ್ಯುಂಜಯ ಹೋಮವನ್ನ ಮಾಡಿಸಿ. ಇಲ್ಲ ಆಗಲ್ಲ ಅನ್ನುವಂಥವ್ರು ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿಸಿ. ಯಾರು ಮಹಾವಿಷ್ಣು ಲಕ್ಷ್ಮಿಯನ್ನ ಈ ವಾರ ಪೂಜೆ ಮಾಡ್ತೀರಿ ಅವರೆಲ್ಲರೂ ಕೂಡ ಓಂ ಅನಂತಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5 ರಾಶಿ ಆಯ್ತು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ. ಇನ್ನ 6ನೇ ರಾಶಿ, ರಾಶಿ ಚಕ್ರದಲ್ಲಿ 6ನೇ ರಾಶಿ ಯಾವುದು? ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಗೆ ಬುಧ ರಾಶ್ಯಾಧಿಪತಿ ಮತ್ತು ದಶಮಾಧಿಪತಿಯಾದಂತ ಬುಧ ತೃತೀಯ ಭಾವದಲ್ಲಿ ಸಂಚಾರ. ನೀವು ಕೆಲಸ ಮಾಡಬೇಕು ಅಂದ್ರೆ ಧೈರ್ಯ ಇರಬೇಕು. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯ ಕಳ್ಕೊಂಡ್ರೆ ಕೆಲಸ ಕಳ್ಕೊಂತೀರಾ. ಎಚ್ಚರ ಕನ್ಯಾ ರಾಶಿ ಜಾತಕರು. ಧೈರ್ಯ ಸಾಹಸ ಮಾಡಬೇಕು. ಧೈರ್ಯ ವಸತೆ ಲಕ್ಷ್ಮಿ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ಎಲ್ಲವನ್ನ ಸಾಧಿಸಬಹುದು ಅಂತ ಶಕ್ತಿಶಾಲಿಯಾಗಿ ನೀವು ಕನ್ಯಾ ರಾಶಿ ಜಾತಕರು ಮುಂದೆ ವರಿಬೇಕು. ಸ್ವಲ್ಪ ಮಾತಾಡಬೇಕಾದ್ರೆ ಜಾಗೃತರಾಗಿರ್ಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ಬಹಳ ಸೂಕ್ಷ್ಮವಾಗಿ ನೀವು ಮಾತಾಡೋದನ್ನ ಕಲಿಬೇಕಾಗತ್ತೆ. ವಿವಾಹ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ, ಅದನ್ನೆಲ್ಲ ನೀವು ಸರಿ ಮಾಡ್ಕೊಳ್ಳಿ.
ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಲಕ್ಸುರಿ ಕಡೆ ನಿಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಈ ವಾರ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ವಾಹನಗಳಲ್ಲಿ ಓಡಾಡಬೇಕು, ಅಥವಾ ನಿಮ್ಗೆ ಮದುವೆ ಆಗಿದ್ರೆ ಪುರುಷರಾಗಿದ್ದರೆ ಪತ್ನಿಯ ಮೇಲೆ ಅಥವಾ ಸ್ನೇಹಿತಳು ಯಾರಿರ್ತಾಳೋ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಕನ್ಯಾ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಒಡವೆಗಳು ಸಿಗುವಂಥದ್ದು, ಕಾಣಿಕೆಗಳು ಗಿಫ್ಟ್ ಕೊಡುವಂಥದ್ದು, ಯಾರಾದರೂ ಸನ್ಮಾನಗಳಾಗುವಂಥದ್ದು, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ನಿಮಗೆ ಸ್ತ್ರೀಯಿಂದ ಅಪಮಾನ ಅಥವಾ ಶತ್ರುಗಳಿಂದ ತೊಂದರೆ, ದುಃಖ ಆಗುವ ಸಾಧ್ಯತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಧನಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲ ನಿಮ್ಮ ಜೀವನವನ್ನು ನಡೆಸ್ತೀರಿ. ಕನ್ಯಾ ರಾಶಿ ಜಾತಕರಿಗೆ ಈ ವಾರ 5 ದಿನ ಶುಭ ಕಾಲ, ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಈ ವಾರ ಏನು ಮಂತ್ರವನ್ನ ಜಪ ಮಾಡಬೇಕು ಅಂದ್ರೆ ಓಂ ನಾರಾಯಣಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ಲಕ್ಷ್ಮೀ ವ್ರತವನ್ನ ಮಾಡಿ ಶಿವನನ್ನ ಓಂ ಪರಮೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಕನ್ಯಾ ರಾಶಿ ಜಾತಕರು ಶಿವನಿಗೆ ವಿಭೂತಿಯಿಂದ ಪೂಜೆ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಈಗ 6 ರಾಶಿ ಆಯ್ತು. ರಾಶಿ ಚಕ್ರದಲ್ಲಿ 6 ರಾಶಿ ಆದ್ಮೇಲೆ 7ನೇ ರಾಶಿ. 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ತುಲಾ ರಾಶಿಗೆ ಬುಧ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ನಿಮಗೆ ಧನಲಾಭದಲ್ಲಿ ಸಂಚಾರ ಆಗ್ತಾನೆ. ತಂದೆಯಿಂದ ಧನಲಾಭ. ನೀವು ದೈವ ಕಾರ್ಯಗಳನ್ನ ಮಾಡ್ತಾ ಇದ್ರೆ, ಪುರೋಹಿತರುಗಳಾಗಿದ್ರೆ ನಿಮಗೆ ಧನ ಪ್ರಾಪ್ತಿ. ದೇವಸ್ಥಾನದ ಪುರೋಹಿತರುಗಳಿಗೆ ದೇವರಿಂದ ನಿಮಗೆ ಆಶೀರ್ವಾದ, ತಂದೆಯಿಂದ ನಿಮಗೆ ಆಶೀರ್ವಾದ ಪ್ರಾಪ್ತಿಯಾಗತ್ತೆ. ತುಲಾ ರಾಶಿ ಜಾತಕರಿಗೆ ವ್ಯಯಭಾವದಲ್ಲಿ ಶುಕ್ರ ಸಂಚಾರ ಆಗ್ಬೇಕಾದ್ರೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರೋರಿಗೆ ಒಳ್ಳೆ ಆಧ್ಯಾತ್ಮಿಕದಲ್ಲೂ ಕೂಡ ಬೆಳಿತೀರಿ. ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಮೇಲೆ ತುಂಬಾ ಆಸಕ್ತಿ ಜಾಸ್ತಿ ಆಗುತ್ತೆ. ಪುರುಷರಾಗಿದ್ರೆ ಪತ್ನಿಯನ್ನ ಹೆಚ್ಚು ಪ್ರೀತಿಸ್ತೀರಿ, ಸ್ತ್ರೀ ಜಾತಕರಾಗಿದ್ರೆ ಪತಿಯನ್ನ ಹೆಚ್ಚು ಪ್ರೀತಿಸ್ತೀರಿ, ಅಥವಾ ಇತರರಿಂದ ಸುಖ ಪಡೆಯಲು ನೀವು ಪ್ರಯತ್ನವನ್ನ ಈ ವಾರ ಮಾಡ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಶೀಘ್ರ ಕೋಪವನ್ನ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ಗಾಯಗಳಾಗ್ಬೋದು, ತಾಯಿ ಅಥವಾ ಸಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವಂಥದ್ದು, ಅನಾವಶ್ಯಕ ಖರ್ಚುಂಟಾಗುವಂತಹ ಸಾಧ್ಯತೆ ಇದೆ ತುಲಾ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ನಿಮಗೆ ಅನುಕೂಲ ಆಗುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಕಣ್ಣುಗಳ ತೊಂದರೆ, ಧನ ನಷ್ಟ ಆಗುವ ಸಾಧ್ಯತೆ. ಈ ವಾರದಲ್ಲಿ ಒಟ್ಟು 5 ದಿನ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ತುಲಾ ರಾಶಿ ಜಾತಕರು ಓಂ ಗೋವಿಂದಾಯ ನಮಃ ಅಥವಾ ಓಂ ಗೋಪಾಲಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಶಿವನ ಮಂದಿರಕ್ಕೆ ಹೋಗಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ತಾ ಓಂ ಶಿವಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಬೇಕು. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ಈಗ ಮೇಷ ರಾಶಿಯಿಂದ ತುಲಾ ರಾಶಿಯವರೆಗೂ ವಾರ ಭವಿಷ್ಯ ಕಾರ್ಯಕ್ರಮ ಮುಗಿದಿದೆ. ಇನ್ನ ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 20/10/2025ರಿಂದ 26/10/2025ರ ವೃಶ್ಚಿಕ ರಾಶಿ ಭವಿಷ್ಯ. ನಿಮ್ಮ ಜನ್ಮ ರಾಶಿಯಲ್ಲೇ ಬುಧ ಸಂಚಾರ. ಬುಧ ನಿಮಗೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಜನಗಳಿಂದನೇ ನಿಮಗೆ ಶತ್ರುತ್ವ ಉಂಟಾಗುವಂಥದ್ದು, ಮಾನಸಿಕ ನೆಮ್ಮದಿಯನ್ನ ನೀವು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಆಮೇಲೆ ನಿಮಗೆ ಸಪ್ತಮಾಧಿಪತಿಯಾದಂತಹ ಶುಕ್ರ ಲಾಭ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭ ಪ್ರಾಪ್ತಿ ಆಗುವ ಸಾಧ್ಯತೆಗಳಿದೆ.
ಗುರು ಧನಾಧಿಪತಿಯಾಗಿ ನಿಮಗೆ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ ಗುರುಬಲ ಇದೆ ವೃಶ್ಚಿಕ ರಾಶಿಯವರಿಗೆ. ತಂದೆಯಿಂದ ಲಾಭ, ದೇವತೆಗಳಿಂದ ಲಾಭ, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ಲಾಭ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ನಿಮಗೆ ಲಾಭ ಆಗುತ್ತೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಆದಾಯದಲ್ಲಿ ಗ್ರಾಫ್ ಹೇಗ್ ಮೇಲೆ ಹೋಗುತ್ತೋ ಹಾಗೆ ಏರಿಕೆ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗತ್ತೆ. ಅದಕ್ಕೆ ವಿವಾಹ ಆಗೋಕ್ಕಿಂತ ಮೊದಲು ನಿಮ್ಮ ಇಬ್ಬರ ಜಾತಗಳನ್ನ ತೋರಿಸಿ ದೋಷಗಳನ್ನ ಪರಿಹಾರ ಮಾಡಿಕೊಂಡು ವಿವಾಹ ಆಗ್ಬೇಕು. ಇಲ್ಲಾಂದ್ರೆ ಗುರುಜಿ ನೀವ್ ಹೇಳಿದ್ರಿ ನನ್ ವಿವಾಹ ಆದೆ, ಈಗ ವಿವಾಹ ಜೀವನ ಚೆನ್ನಾಗಿಲ್ಲ ಅಂತ ಕಾಲ್ ಮಾಡ್ತೀರಾ. ಅದಕ್ಕೆ ಬರೀ ಸಾಲಾವಳಿ ನೋಡಿ ಮಾಡ್ಕೋಬಾರ್ದು. ಮ್ಯಾರೇಜ್ ಅಸ್ಟ್ರಾಲಜಿ ಅಂದಾಗ ಇಬ್ಬರು ಜಾತಗಳನ್ನ ತೋರಿಸ್ಬೇಕು. ನಾನು ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೋಬೇಕು. ನಿಮಗೆ ಸಿಗುವಂತಹ ವಧು ಯಾರು, ಏನು, ನಿಮ್ ಜೊತೆಗೆ ಹೊಂದ್ಕಂತಾರ ಅಥವಾ ನಿಮ್ ತಂದೆ ತಾಯಿ ಜೊತೆಗೆ ಹೊಂದ್ಕಂತಾರ ಇಲ್ವಾ ಅಂತ ನೀವು ನನ್ನ ಜ್ಯೋತಿಷ್ಯ ಕೇಳಿದ್ರೆ ನಾನು ತಿಳಿಸ್ಕೊಡಕ್ ಸಾಧ್ಯ ಆಗತ್ತೆ. ವರನ ಆಯುಷ್ಯು, ಆರೋಗ್ಯ ಎಲ್ಲವನ್ನು ಕೂಡ ನೀವು ನೋಡಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನೋಡಿ ಇವೆಲ್ಲ ಟಿವಿಗಳಲ್ಲಿ ಬರುತ್ತಲ್ಲ, ಹೀಗೆ ಇಂಥವ್ರಿಗೆ ಈ ತರ ಆಗೋಯ್ತು, ಇಂಥವ್ರ ಮರಣ ಸಂಭವಿಸ್ತು, ಈ ತರ ಒಬ್ರಿಗೊಬ್ರು ಗಂಡ ಹೆಂಡತಿ ಕಿತ್ತಾಟ, ಡಾಕ್ಟರ್ಗಳ್ದೇನೆ ನೀವೆಲ್ಲ ನೋಡ್ತಾ ಇದ್ದೀರಾ ಯಾವ ತರ ಕೇಸ್ ಆಗ್ತಾ ಇದೆ ಅನ್ನೋದು. ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು. ವಿವಾಹ ಆಗ್ಬೇಕಾದ್ರೆ ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಎಲ್ಲಾ ಪ್ರಯತ್ನಗಳಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಏನೋ ಒಂಥರ ಸೋಮಾರಿತನ, ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ, ಶೀಘ್ರ ಕೋಪ, ಲಾಭವಿಲ್ಲದ ಪ್ರಯಾಣಗಳು. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅಧ್ಯಯನದಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಹೆಚ್ಚಾಗುತ್ತೆ. ಕೆಲಸದಲ್ಲಿದ್ರೆ ಪ್ರಮೋಷನ್ ಜಾಸ್ತಿ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ನಿಮಗೆ ವಾರದ ಕೊನೆ 2 ದಿನ ಭಾಗ್ಯೋದಯದ ಕಾಲ. ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಮಧ್ಯದ 2 ದಿನ ಮಾತ್ರ ನೀವು ಎಚ್ಚರವಾಗಿರ್ಬೇಕು ವೃಶ್ಚಿಕ ರಾಶಿ ಜಾತಕರು. ಓಂ ಪರಬ್ರಹ್ಮಣೇ ನಮಃ ಅಂತ ಮಂತ್ರ ಜಪ ಮಾಡಿ ಧನಲಕ್ಷ್ಮಿ ಪೂಜೆಯನ್ನ ಮಾಡಿ, ನರಕ ಚತುರ್ದಶಿ ದಿನ ಬಲೀಂದ್ರ ಪೂಜೆಯನ್ನು ಕೂಡ ಮಾಡೋದನ್ನ ಮರಿಬೇಡಿ ವೃಶ್ಚಿಕ ರಾಶಿ ಜಾತಕರು. ಅದ್ ಹೇಗ್ ಮಾಡ್ಬೇಕು ಯಾವತ್ತಿನ ದಿನ ಅದನ್ನೆಲ್ಲ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಶಿವನನ್ನೇ ಪೂಜಿಸ್ತೀರಿ ಅವರೆಲ್ಲ ಕೂಡ ಭಗವಂತ ಎಲ್ಲ ಜ್ಞಾನ ಸರ್ವಜ್ಞ. ನಿಜವಾದ ಸರ್ವಜ್ಞ ಅಂದ್ರೆ ಮನುಷ್ಯ ಅಲ್ಲ, ಭಗವಂತನೇ ನಿಜವಾದ ಸರ್ವಜ್ಞ. ಓಂ ಸರ್ವಜ್ಞಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಪ್ರಿಯ ವೀಕ್ಷಕರೇ, ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾದಂತಹ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗತ್ತೆ. ಈಗ ಮೇಷ ರಾಶಿಯಿಂದ ವೃಶ್ಚಿಕ ರಾಶಿಯವರೆಗೂ ಆಯ್ತು. ಈಗ ರಾಶಿ ಚಕ್ರದಲ್ಲಿ 8 ರಾಶಿ ಆದ್ಮೇಲೆ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಧನಸ್ಸು ರಾಶಿ 9ನೇ ರಾಶಿ. ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಗುರುಬಲ ಇಲ್ವಲ್ಲ ಅಂತ ಯೋಚನೆ ಮಾಡಬೇಡಿ. ಸೂರ್ಯ ಮತ್ತು ಕುಜ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ಪೊಲೀಸ್ ಹತ್ರ ಏನಾದ್ರು ಕೆಲಸಗಳಿತ್ತು ಅಂದ್ರೆ ಈಗ ಕರ್ನಾಟಕ ಪೊಲೀಸ್ನವರು ತುಂಬಾ ಚೆನ್ನಾಗಿದ್ದಾರೆ, ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಎಲ್ಲಾ ಕಷ್ಟಗಳಿಗೂ ಕೂಡ ಸ್ಪಂದಿಸುವಂತಹ ಕಾಲ ಧನಸ್ಸು ರಾಶಿ ಜಾತಕರಿಗೆ. ಇನ್ನ ಧನಸ್ಸು ರಾಶಿ ಜಾತಕರಿಗೆ ದಶಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾ ಇದ್ದಾನೆ. ದಶಮಾಧಿಪತಿ ಬುಧ ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆದ್ರಿಂದ ನಿಮಗೆ ಸ್ತ್ರೀ ಬಾಸ್ ಇದ್ರೆ ಸ್ವಲ್ಪ ಹುಷಾರಾಗಿರಿ. ಹಣಕಾಸಿನ ಸಮಸ್ಯೆಗಳಲ್ಲಿ ಕೆಲಸ ಮಾಡೋರು ಕೂಡ ಸ್ವಲ್ಪ ಜಾಗೃತರಾಗಿರ್ರಿ. ಧನಸ್ಸು ರಾಶಿಯವರಿಗೆ ಈ ವಾರದ ಮೊದಲು 5 ದಿನ ಸೂಪರ್ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಉಲ್ಲಾಸವಾಗಿರ್ತೀರಿ. ಎಲ್ಲೋದ್ರೂ ಅಲ್ಲಿ ನಿಮ್ಗೆ ಗೌರವಗಳು ಹೆಚ್ಚಾಗುತ್ತೆ, ಬಹಳ ಗೌರವ. ನೀವು ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್, ಧೈರ್ಯ ಹೆಚ್ಚಾಗುತ್ತೆ, ಸಂತೋಷ ಅನ್ನೋದು ಉಕ್ಕುತ್ತೆ, ಅಧಿಕಾರವನ್ನು ಕೂಡ ಪಡಿತೀರಿ. ಆದ್ರೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಶನಿವಾರ, ಭಾನುವಾರ ಅನಾವಶ್ಯಕ ಖರ್ಚು, ಸಣ್ಣ ಸಣ್ಣ ವಿಷಯಗಳಿಗೆ ಕೂಡ ಬೇಸರ ಮಾಡ್ಕೋಬೇಡಿ ಅಂತ ಹೇಳ್ತಾ, ಹಾಗಾದ್ರೆ ಈ ವಾರ ಭವಿಷ್ಯ ವಾರದ ಮೊದಲು 5 ದಿನ ಚೆನ್ನಾಗಿದೆ, ವಾರದ ಕೊನೆ 2 ದಿನ ನಿಮಗೆ ಟೈಮು ಸುಮಾರಾಗಿರುತ್ತೆ. ಹಾಗಾದ್ರೆ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ಓಂ ದೇವಕಿ ನಂದನಾಯ ನಮಃ ಅಂತೇಳಿ ಕೃಷ್ಣ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ, ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ
ಓಂ ತ್ರಿಲೋಕೇಶಾಯ ನಮಃ ಅಂತಹ ಶಿವನ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾದಂತಹ ನೆಗೆಟಿವ್ ಎಫೆಕ್ಟು ಧನುಸ್ಸು ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಯಾರು ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ ಆ ತರ ಮನುಷ್ಯರುಗಳು ನಿಮ್ಗೆಲ್ಲ ಗೊತ್ತಿದೆ ಅಂತವರಿಗೆ ಏನಾದರೂ ಸಹಾಯ, ಅನ್ನದಾನ ಅಥವಾ ವಸ್ತ್ರದಾನ ಇದನ್ನು ದಾನ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾದಂಥ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನ ರಾಶಿ ಚಕ್ರದಲ್ಲಿ 9 ರಾಶಿಗಳಾಯಿತು. ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರು ಕಾಯ್ತಾ ಇದ್ದೀರಾ, ಗುರುಜಿ ಏನ್ ಈ ವಾರ ನಮ್ಗೆ ಭವಿಷ್ಯವನ್ನ ತಿಳಿಸ್ತಾರೆ ಅಂತ. ಮಕರ ರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 20/10/2025ರಿಂದ 26/10/2025 ಮಕರ ರಾಶಿ ಭವಿಷ್ಯ. ಮಕರ ರಾಶಿಗೆ ಬುಧ 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಲಾಭ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಜನಗಳ ಸಹಾಯ ಪ್ರಾಪ್ತಿಯಾಗುತ್ತೆ. ಬ್ಯಾಂಕ್ ನಿಂದ ನಿಮ್ಗೆ ಸಹಾಯಗಳು ಬೇಕು ಅಂದ್ರೆ ಪ್ರಾಪ್ತಿಯಾಗುತ್ತೆ. ಚಿಕ್ಕ ಚಿಕ್ಕ ವಯಸ್ಸಿನ ಸ್ನೇಹಿತರಿಂದ ನಿಮಗೆ ಸಹಾಯ ಕೂಡ ಪ್ರಾಪ್ತಿಯಾಗುತ್ತೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ. ಕೆಲವರಿಗೆ ನಿಧಾನ ಆದರೂ ಕೂಡ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಮಕರ ರಾಶಿಯವರಿಗೆ ಆಲ್ರೆಡಿ ಗುರುಬಲ ಆರಂಭ ಆಗಿದೆ. ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಗುರು ಇದ್ದು ನಿಮ್ಮ ಜನ್ಮ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ಮಾನಸಿಕವಾಗಿ ಸದೃಢವಾಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ ಮಕರ ರಾಶಿಯವರಿಗೆ. ಗೌರವ ನಷ್ಟ, ಧನ ನಷ್ಟ ಅಥವಾ ಹೊಟ್ಟೆ ತೊಂದರೆ ಆಗ್ಬೋದು. ಪ್ರಯಾಣಗಳಲ್ಲಿ ಯಾರು ಜೊತೆಗಾರರಿಲ್ಲದೆ ಬೇಸರ ಆಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹನೇ ಸೆಟ್ ಆಗ್ತಿಲ್ವಲ್ಲ, ಏನ್ ಮಾಡೋದು ಅನ್ಕೊಂಡಿರ್ತೀರಾ. ಆದ್ರೆ ವಿವಾಹ ಸೆಟ್ ಆದಾಗ ಇಬ್ಬರ ಜಾತಕಗಳನ್ನ ತೋರಿಸಿ ಸರಿಯಾದ ಪರಿಹಾರಗಳು ಮಾಡ್ಕೊಳ್ಳಿ. ಮದ್ಯ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರ, ಪೆಟ್ರೋಲ್, ಡೀಸೆಲ್, ಆಯಿಲ್, ನೀರಿನ ವ್ಯಾಪಾರದಲ್ಲ ಲಾಭ ಆಗುತ್ತೆ. ಪ್ರಮೋಷನ್ ಆಗುತ್ತೆ. ಉತ್ಸಾಹವಾಗಿರ್ತೀರಿ. ಉತ್ತಮವಾದ ಆರೋಗ್ಯವು ಕೂಡ ನಿಮಗೆ ಮಕರ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗತ್ತೆ. ಹಾಗಾದ್ರೆ ಯಾರು ಮಕರ ರಾಶಿ ಜಾತಕರಿದ್ದೀರಿ, ನೀವೆಲ್ಲ ಈ ವಾರ ಯಾವ ಮಂತ್ರವನ್ನ ಜಪ ಮಾಡಬೇಕು ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ. ಓಂ ವಾಸುದೇವಾಯ ನಮಃ ಅಥವಾ ಓಂ ಹರಯೇ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ನೀವು ಜಪ ಮಾಡ್ಬೋದು. ಮಹಾವಿಷ್ಣುವ ದೇವಸ್ಥಾನಗಳು, ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀನಾರಾಯಣ, ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಕೂಡ ನಿಮಗೆ ಒಳ್ಳೆಯದು. ಈ ವಾರದಲ್ಲಿ ಶಿವನನ್ನ ಓಂ ಮಹೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾದಂತಹ ನೆಗೆಟಿವ್ ಎಫೆಕ್ಟು ನಿಮಗೆ ಕಮ್ಮಿ ಆಗತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಏನಿದೆ ಅಂತೇಳಿ. ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗಾದ್ರೆ ಈಗ ದೀಪಾವಳಿ ಹಬ್ಬ ನಿಮ್ಗೆ ಯಾವ ರೀತಿ ಫಲಾನುಫಲ ಕೊಡುತ್ತೆ ಅನ್ನೋಂಥ ವಿಚಾರವನ್ನ ತಿಳಿಸ್ತೀನಿ. ಕುಂಭರಾಶಿ ಜಾತಕರಿಗೆ ಬುಧ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಯಾರ್ಯಾರು ಕೌನ್ಸಿಲರ್ಸ್ ಇರ್ತೀರಿ, ಯಾರ್ಯಾರು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಯಾರ್ಯಾರು ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ನಿಮ್ಗೆಲ್ಲ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳಿದೆ. ಆದ್ರೆ ವಿವಾಹ ಜೀವನದಲ್ಲಿ ಬಹಳ ಜಾಗೃತರಾಗಿರ್ಬೇಕು. ಕಲಹಗಳನ್ನ ಮಾಡ್ಕೋಬಾರ್ದು ಕುಂಭರಾಶಿ ಜಾತಕರು. ಕುಂಭರಾಶಿ ಜಾತಕರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕೋಪ, ಸುಮ್ಮನೆ ಕೋಪ ಬರ್ತಾ ಇರುತ್ತೆ. ಕೋಪದಿಂದ ಏನಾಗುತ್ತೆ, ಕಲಹಗಳಾಗುತ್ತೆ, ಬಾಂಧವ್ಯ ಕೆಟ್ಟೋಗುತ್ತೆ, ಆತಂಕ ಹೆಚ್ಚಾಗುತ್ತೆ. ಕೆಲವರಿಗೆ ಪೈಲ್ಸ್ ರೋಗ ಇರೋರಿಗೆ ಬಹಳ ಎಚ್ಚರ. ಕೆಲವು ಟೈಮಲ್ಲಿ ತುಂಬಾ ಕ್ರೂರವಾಗಿ ವರ್ತಿಸ್ತೀರಿ. ನೀವು ವಿವಾಹ ಆಗಿದ್ದರೆ ಸಂಗಾತಿ ಜೊತೆ ವಿವಾದ, ಅಥವಾ ಮಕ್ಕಳಿದ್ರೆ ಮಕ್ಕಳ ಜೊತೆ ವಿವಾದ ಮಾಡ್ಕೋಬೇಡಿ. ಈಗಿನ ಕಾಲದಲ್ಲಿ ಮಕ್ಕಳೇ ಒಬ್ರು ಇಬ್ರು ಇರ್ತಾರೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ನಿಮ್ಗೆ ಬಹಳ ಗೌರವ ಕೂಡ ಪ್ರಾಪ್ತಿಯಾಗುತ್ತೆ, ಅಧಿಕಾರ ಕೂಡ ಪ್ರಾಪ್ತಿಯಾಗುತ್ತೆ.
ಎಲ್ಲಾ ರೀತಿಯ ಅನುಕೂಲಗಳು ಕೂಡ ನಿಮಗೆ ಕುಂಭರಾಶಿ ಜಾತಕರಿಗೆ ಉಂಟಾಗುತ್ತೆ. ಯಾರು ಕುಂಭರಾಶಿ ಜಾತಕರಿದ್ದೀರಿ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನ ಓಂ ಪರಮಾತ್ಮನೇ. ಪ್ರಿಯ ವೀಕ್ಷಕರೇ, ಮೀನರಾಶಿ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 20-10-2025 26-10-2025 ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಅನ್ನೋಂಥ ವಿಚಾರ ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೀನರಾಶಿಗೆ ಬುಧ ಚತುರ್ಥಾಧಿಪತಿ ಸಪ್ತಮಾಧಿಪತಿಯಾಗಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ. ತಾಯಿಯನ್ನ ಗೌರವಿಸಿ, ನಿಮ್ಮ ಸಂಪ್ರದಾಯಗಳನ್ನ ಫಾಲೋ ಮಾಡಿ, ದೇವರನ್ನ ನಿಂದಿಸಬೇಡಿ. ನೀವು ಯಾವಾಗ ದೈವ ಮತ್ತು ಬ್ರಾಹ್ಮಣರನ್ನ ನಿಂದಿಸಿದ್ರೆ ದೈವ ಶಾಪ ಉಂಟಾಗುವಂತಹ ಸಾಧ್ಯತೆಗಳಿದೆ. ಮೀನರಾಶಿ ಜಾತಕರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಧರ್ಮ ಯಾವುದೇ ಆಗಿರ್ಬೋದು, ಅಂದ್ರೆ ಯಾವುದೇ ಜಾತಿಯವರಾಗಿರ್ಬೋದು, ನಿಮ್ಮ ಕುಲ ಏನು ನಿಮ್ಮ ವಂಶ ಪಾರಂಪರ್ಯದಿಂದ ನಡ್ಕೊಂಡು ಬರ್ತಾ ಇದೆ ಅದನ್ನ ಫಾಲೋ ಮಾಡಿ. ನಿಮ್ಮ ಕುಲ ದೇವತೆಯನ್ನ ಪೂಜೆ ಮಾಡೋದನ್ನ ಮರಿಬೇಡಿ. ಈ ವಾರ ಮೀನರಾಶಿಯವರಿಗೆ ಗುರುಬಲ ಬೇರೆ ಆರಂಭ ಆಗಿದೆ. ಗುರು ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶನಿ ಜನ್ಮ ರಾಶಿಯಲ್ಲಿ ಸಂಚಾರ ಅಂತ ದುಃಖ ಪಡ್ಬೇಡಿ. ಗುರು ಚೆನ್ನಾಗಿದ್ದಾಗ ಶನಿ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಮೀನರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಗೌರವಗಳು ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಮಾನಸಿಕವಾಗಿ ನೀವು ಸಂತೋಷವಾಗಿರ್ತೀರಿ. ರುಚಿ ರುಚಿಯಾದಂತ ಆಹಾರಗಳು ತಿನ್ನುವಂತಹ ಯೋಗ. ಯಾಕಂದ್ರೆ ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಪ್ರಮೋಷನ್ ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಯಾರೋ ಏನೋ ಮಾಡಿದಂತಹ ಆಪಾದನೆಗಳು ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆಗಳು, ಏನಾದರೂ ಕಲಹಗಳಾಗುವಂತಹ ಸಾಧ್ಯತೆಗಳು, ಆತಂಕ ಹೆಚ್ಚಾಗುವಂತಹ ಸಾಧ್ಯತೆಗಳು, ಅನಾವಶ್ಯಕ ಖರ್ಚು ಉಂಟಾಗುವಂತಹ ಸಾಧ್ಯತೆಗಳಿದೆ. ಆದ್ರಿಂದ ಮೀನರಾಶಿ ಜಾತಕರು ವಾರದ ಕೊನೆ 4 ದಿನ ಬಹಳ ಜಾಗೃತರಾಗಿರ್ರಿ ಅಂತ ನಿಮ್ಗೆಲ್ಲ ಎಚ್ಚರಿಸ್ತಾ, ನಾನೀಗ ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನ ತಿಳಿಸಿದ್ದೀನಿ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ಏನು ಪರಿಹಾರ ಮಾಡ್ಕೋಬೇಕು ಗುರುಜಿ ಈ ವಾರ ಅಂದಾಗ, ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ ನೀವೆಲ್ಲ ಕೂಡ ಭಗವಂತ ಶಿವನನ್ನ ಓಂ ಶಿವಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ, ಓಂ ಗೋವಿಂದಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಈ ವಾರದಲ್ಲಿ ಧನಲಕ್ಷ್ಮಿ ಪೂಜೆ, ಯಾಕಂದ್ರೆ ಇವಾಗ ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆ ಬಹಳ ವಿಶೇಷ. ಧನಲಕ್ಷ್ಮಿ ಪೂಜೆಯನ್ನ ಮಾಡೋದನ್ನ ಯಾರು ಕೂಡ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮ ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ ಎಲ್ಲ ಸಿಕ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.